Hello all. Today we are going to discuss about why actually we forget. So the reason is simple. So you might have heard about Ekadandi, Dvidandi, Tridandi. You know what is that Ekadandi, Dvidandi, Tridandi? ಒಬ್ಬ ಏನಾದರೂ ಹೇಳಿದರೆ ಅದನ್ನು ಒಂದೇ ಸತಿ ಕೇಳಿಸ್ಕೊಂಡು ಇಮಿಡಿಯೇಟಾಗಿ ರೀಪ್ರೊಡ್ಯೂಸ್ ಮಾಡೋನು ಏಕದಂಡಿ. ಎರಡು ಸರಿ ಕೇಳಿಸ್ಕೊಂಡು ಮಾಡೋನು ದ್ವಿದಂಡಿ, ಮೂರು ಸರಿ ಮಾಡೋನು ತ್ರಿದಂಡಿ. ಓಕೆ, ಸೊ ಇಲ್ಲೇನಂದರೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೆಂಗೆ ಅಂದರೆ, ಯಾರಾದರೂ ಆಸ್ಥಾನಕ್ಕೆ ಬಂದುಬಿಟ್ಟು ಸೊ ನಾವು ಹೊಸದೇನೋ ರಚನೆ ಮಾಡಿದ್ದೀನಿ ಅಂದರೆ ಅವ್ರನ್ನ ಸೋಲಿಸ್ತಿದ್ದು ಅಂತವ್ರು ಇವರು. ಹೆಂಗೆ ಅಂತ ಕೇಳಿದರೆ, ಈ ಬುಕ್ ಬಗ್ಗೆನಾ ನಾವೆಲ್ಲ ಕೇಳಿದ್ದೀವಿ. ಸೊ ಏಕದಂಡಿ ಏನು ಮಾಡ್ತಿದ್ದೆ, ಆಯಿತು ನೀನು ಹೇಳಪ್ಪ. ಸೊ ಇವನು ವಾಪಸ್ ಒಂದು ಸರಿ ಕೇಳಿಸ್ಕೊಂಡ ತಕ್ಷಣ ರೀಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇತ್ತಲ್ಲ, ಸೊ ಮಾಡಿಬಿಡ್ತಿದ್ದು. ಈಗ ಫಸ್ಟು ಬಂದವನು ಹೇಳಿದ್ದು ಏಕದಂಡಿ ಹೇಳಿದ್ದು ಎರಡು ಸರಿ ಆಯ್ತಲ್ವಾ, ದ್ವಿದಂಡಿ ಆನ್ಸರ್ ಮಾಡ್ತಾಯಿದ್ದು. ಇನ್ನು ಇವರು ಇಬ್ಬರು ಅದು ಮೂರು ಸರಿ ಮಾಡಿದ್ದನ್ನು ಕೇಳಿಸ್ಕೊಂಡು ತ್ರಿದಂಡಿ ಮಾಡ್ತಾಯಿದ್ದ. ನೋಡು, ಮೂರು ಜನಕ್ಕೆ ನಮ್ಮ ಆಸ್ಥಾನದಲ್ಲಿ ಈ ಬಗ್ಗೆ ಗೊತ್ತು. ಆಲ್ರೆಡಿ ಹೊಸ ಬುಕ್ಕು ಅಂತ ಹೇಳ್ತೀಯಲ್ಲಪ್ಪ ನೀನು, ಇದು ಆಲ್ರೆಡಿ ಬರೆದಾಗಿರೋದು ಅಂತ. ಸೊ ಬಂದವನಿಗೆ ಶಾಕ್. ಬಿಡಿ, ಈ ಕತೆ ಆ ಕಡೆ ಇರಲಿ. ಸೊ ಈ ಏನೋ ಓದಿದ್ದನ್ನು ನೆನಪಿಟ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್. ಕರೆಕ್ಟ್, ಓದಿದ್ದು ಒಂದೇ ಸತಿಗೆ ನೆನಪಿಟ್ಕೊಳ್ಳೋಂಗೆ ಆಗಿದ್ರೆ ಎಷ್ಟು ಚೆನ್ನಾಗಿರೋದು. ಏನು ಮಾಡೋದು, ನಮ್ಮಲ್ಲಿ ಕೆಲವೊಬ್ಬರು ಏಕದಂಡಿ, ಕೆಲವೊಬ್ಬರು ದ್ವಿದಂಡಿ, ಕೆಲವೊಬ್ಬರು ಆಯಿತಾ ಶತದಂಡಿಗಳು ಇರ್ಬೋದು. ಆದರೆ ಸೊ ಈ ಫಸ್ಟ್ ಆಫ್ ಆಲ್ ಮೆಮೊರಿ ಹೆಂಗೆ ವರ್ಕ್ ಆಗುತ್ತೆ, ನಿಜವಾಗ್ಲೂ ಒಂದೇ ಸತಿ ಸ್ಟಡಿ ಒನ್ಸ್ ಆ್ಯಂಡ್ ರಿಮೆಂಬರ್ ಫಾರ್ ಎವರ್. ಓಕೆ, ಸ್ಟಡಿ ಒನ್ಸ್ ರಿಮೆಂಬರ್ ಫಾರ್ ಎವರ್. ಅಯ್ಯೋ ಸರ್, ಒಂದು ಸರಿ ಓದಿ ಎಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗುತ್ತಾ? ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ಸೊ ಆ ಟೆಕ್ನಾಲಜಿ ನಿಮ್ಮನ್ನು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಸರಿ ಓದಿದ್ದನ್ನು ನೆನಪಿಟ್ಕೊಳ್ಳೋ ರೀತಿಯಲ್ಲಿ ಮಾಡಿಸುತ್ತೆ, ಮಾಡೋಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜಸ್ಟ್ UPC, ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ನೀಟ್ ಆರ್ CET ಆರ್ ಬ್ಯಾಂಕಿಂಗ್. ಅಂದರೆ ಯಾವುದೇ ಎಕ್ಸಾಮ್ ಇರಲಿ, ಸೊ ಒಂದು ಸರಿ ಓದಿ ಎಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯತೆ ಏನು? ಯೂಶ್ವಲಿ ಏನಾಗುತ್ತೆ, ನಾವು ಓದ್ತೀವಿ, ತುಂಬ ಸರಿ ಓದಿರ್ತೀವಿ, ತುಂಬ ಗಂಟೆಗಟ್ಟಲೆ ಓದಿರ್ತೀವಿ, ಮತ್ತೆ ಓದ್ತೀವಿ, ಎಕ್ಸಾಮ್ ಹತ್ರ ಬಂದಾಗ ಓದ್ತೀವಿ, ಆದರೂ ಯಾಕೆ ಮರ್ತು ಹೋಗ್ಬಿಡ್ತೀವಿ? ಪ್ರಾಬ್ಲಮ್ ಏನು ಅಂದರೆ, ಈಗ ನಾವು ಸರ್ ರೀಡ್ ಮಾಡಿಲ್ಲ ಅಂತೇನಿಲ್ಲ, ಕೇಳಿದರೆ ಸರ್ ನಾನು ಒಂದು 10 ಸರಿ ಓದಿದ್ದೀನಿ. ಅಥವಾ ಅನದರ್ ರೀಸನ್ ಹೇಳ್ಬೋದು, ಸಿಲೆಬಸ್ ತುಂಬ ದೊಡ್ಡದಿದೆ, ನಮ್ಮ ಕೈಲಿ ಅದನ್ನು ಅಷ್ಟೂ ಓದೋಕ್ಕಾಗಲ್ಲ, ಅಥವಾ ಟೈಮ್ ಸಾಕಾಗಲ್ಲ. ಸೊ ರಿಸಲ್ಟ್ ಏನು, ಎಕ್ಸಾಮ್ ಡೇ ದಿವಸ ಹೋಗ್ಬಿಟ್ರೆ ಬ್ಲ್ಯಾಂಕ್, ಮೈಂಡ್ ಬ್ಲ್ಯಾಂಕ್ ಆಯಿತು ಸರ್ ಅಲ್ವಾ? ಸೊ ಏನು ಹೇಳುತ್ತೆ, ನಾವು ಏನು ಓದ್ತೀವಿ, ಓಕೆ, ಯೂಶ್ವಲಿ ಅಥವಾ ಏನು ಕೇಳ್ತೀವಿ, ಏನೋ ಮಾಡ್ತೀವಿ, 70% ಒಂದು ದಿವಸದಲ್ಲೇ ಮರ್ತು ಹೋಗ್ಬಿಡುತ್ತೆ. ಅಂದರೆ ಉಳಿದಷ್ಟು 30% ಮಾತ್ರ ನಮ್ಮ ಮೈಂಡಲ್ಲಿ. ಮತ್ತು ಆ 70%ಅನ್ನು ಕಳ್ಕೋಬಾರ್ದು ಅಂದರೆ ನಾವೇನು ಮಾಡಬೇಕು ಅಂದರೆ, ಇವತ್ತು ಓದಿದ್ದು ನಾಳೆ ಅಷ್ಟೊತ್ತಿಗೆ 70% ಮರ್ತು ಹೋಗ್ಬಿಡುತ್ತೆ ಅನ್ನೋದಾದರೆ, ಸೊ ನಾವೇನು ಮಾಡಬೇಕು ಹಂಗಿದ್ರೆ? ರಿವಿಷನ್ ಇಸ್ ದ ಕೀ. ಸರ್ ಎಲ್ಲರಿಗೂ ಗೊತ್ತಿದೆ, ರಿವಿಷನ್ ಮಾಡು ಅಂತ ಎಲ್ಲರೂ ಹೇಳ್ತಾರೆ. ವೇಟ್, ರಿವಿಷನ್ ಮಾಡೋದು ಓಕೆ ಎಲ್ರಿಗೂ ಗೊತ್ತಿದೆ, ಬಟ್ ಯಾವಾಗ ರಿವಿಷನ್ ಮಾಡಬೇಕು? ರಿವಿಷನ್ ಮಾಡಬೇಕು ಅಂತ ಗೊತ್ತು, ಯಾವಾಗ ರಿವಿಷನ್ ಮಾಡಬೇಕು? ಆಯಿತು, ನಾನು ಹೇಳಿದೆ ಅಂತ ಇಟ್ಕೊಳ್ಳೋಣ, ನೋಡಪ್ಪ ಇವತ್ತು ಓದಿದ್ದನ್ನು ನಾಳೆ ರಿವೈಸ್ ಮಾಡಬೇಕು, ಒಂದು ವಾರ ಬಿಟ್ಟು ರಿವೈಸ್ ಮಾಡಬೇಕು, ಒಂದು ತಿಂಗಳು ಬಿಟ್ಟು ರಿವೈಸ್ ಮಾಡಬೇಕು. ಆಯ್ತು, ನೆನಪು ಮಾಡಿಸ್ಕೊಡೋರು ಯಾರ್ರೀ? ಕರೆಕ್ಟ್ ಅಲ್ವಾ? ಸೊ ಎಲ್ಲರಿಗೂ ಹೇಳಕ್ಕೆ ಬರುತ್ತೆ ರಿವಿಷನ್ ಮಾಡು ಅಂತ. ಯಾವಾಗ ರಿವಿಷನ್ ಮಾಡಬೇಕು ಅಂತ ಬರೆದಿಟ್ಕೊಂಡು ನೆನಪಿಟ್ಕೊಂಡು ಅವತ್ತಿನ ದಿವಸ ಅದನ್ನು ರಿವಿಷನ್ ಮಾಡೋದು ಹೇಗೆ? ಓಕೆ, ಅಂದರೆ ನಾವೇನು ಮಾಡ್ತೀವಿ, ಓದಿದ್ದನ್ನು ಮತ್ತೆ ಒಂದು ದಿವಸ ಓದಿದಾಗ ಮತ್ತೆ ಎಕ್ಸ್ಟ್ರಾ ಟೈಮ್ ಹಾಕಿರ್ತೀವಿ. ಯೂಶ್ವಲಿ ಏನು ಅಂತಂದರೆ 1/3 ಆಫ್ ದ ಟೈಮ್ ಮತ್ತೆ ಎಕ್ಸ್ಟ್ರಾ ಹಾಕ್ತೀವಿ ನಾವು, ಬರೀ ರೀಲರ್ನ್ ಮಾಡೋಕ್ಕೆ. ಸೊ ದೊಡ್ಡ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತು, ಏನು ರಿವಿಷನ್ ಮಾಡಬೇಕು, ಯಾವ ಚಾಪ್ಟರ್ನ ನಾವು ರಿವಿಷನ್ ಮಾಡಬೇಕು, ಯಾವಾಗ ಮಾಡಬೇಕು. ಸೊ ಕಂಪ್ಲೀಟ್ ಕನ್ಫ್ಯೂಷನ್. ಹಾಗಾಗಿ ಎಲ್ಲ ಚಾಪ್ಟರು ಮಿಸ್ ಆಗಿ ಹೋಗ್ತಾ ಇರ್ತವೆ. ಎಕ್ಸಾಮ್ ದಿವಸ ಗೊತ್ತಾಗುತ್ತೆ ಈ ಚಾಪ್ಟರ್ ನಾನು ರಿವಿಷನ್ ಮಾಡಿಲ್ಲ. ಸೊ ನಾನು ಹೇಳಿದೆ, ಟೆಕ್ನಾಲಜಿ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡ್ತಾ ಇದೆ. ಹಾಗೆ ನಿಮ್ಮ
ಈ ಮೆಮೊರಿ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್. ಅಡಾಪ್ಟ್ ಐ ಕ್ಯೂ ನಮಗೆಲ್ಲ ಗೊತ್ತಿದೆ. ಅಡಾಪ್ಟ್ ಐ ಕ್ಯೂ ಟೂಲು. ಸೊ ಡಿಫ್ರೆಂಟ್ ಆಸ್ಪೆಕ್ಟ್ಸ್ನ ನಾವು ನೋಡಿದ್ದೀವಿ, ಬಟ್ ಪರ್ಟಿಕ್ಯುಲರ್ಲಿ ಈ ಮೆಮೊರಿ ಟೆಕ್ನಿಕ್, ಓಕೆ, ನಿಮ್ಮನ್ನು ನೆನಪಿಡೋಂಗೆ ಮಾಡೋ ಕೆಲಸನ ಈ ಅಡಾಪ್ಟ್ ಐ ಕ್ಯೂ ಮಾಡುತ್ತೆ. ಓಕೆ, ನೀವು ಮರೆತರೂ ಚಿಂತೆ ಇಲ್ಲ, ಅದು ಮರೆಯಲ್ಲ. ಏನು ಸರ್ ಹೆಂಗೆ ಅದು ಮರೆಯಲ್ಲ ಅಂತಂದರೆ ಹೇಗೆ? ಓಕೆ, ಸೊ ಅಂದರೆ ನೆನಪು ಮಾಡಿಸುತ್ತೆ. ಆರಾಮಾಗಿ ಇಟ್ಕೊಂಡ್ರು ನಿಮ್ಮನ್ನು ನೆನಪು ಮಾಡಿಸುತ್ತೆ. ಗಾಟ್ ಇಟ್? ಅಂದರೆ ನೀವು ಇವತ್ತು ರಿವೈಸ್ ಮಾಡಬೇಕು, ಇವತ್ತು ಈ ಟಾಪಿಕ್ ರಿವೈಸ್ ಮಾಡಬೇಕು, ನಾಳೆ ಇದನ್ನು ಅಂದರೆ ಆಯಾ ಕ್ಷಣಕ್ಕೆ ಎವ್ರಿ ಡೇ ನಿಮಗೆ ಹೇಳ್ತಾ ಹೋಗುತ್ತೆ ನೀವು ಇದನ್ನು ರಿವೈಸ್ ಮಾಡಬೇಕು. ಸೊ ನಿಮಗೆ ದೊಡ್ಡ ಟೆನ್ಷನ್ ಕಡಿಮೆ ಆಯ್ತಲ್ಲ. ಆ ಸ್ಪೇಸ್ ರಿಪಿಟೇಷನ್ ಸಿಸ್ಟಮ್ ಎಲ್ಲರಿಗೂ ಗೊತ್ತಿರೋದೆ. ಆದರೆ ಈ ಅಡಾಪ್ಟ್ ಐ ಕ್ಯೂ ಏನು ಮಾಡುತ್ತೆ, ಪ್ರತಿಯೊಂದು ನೀವು ಏನೇನೇನನ್ನ ನೆನ್ಪಿಟ್ಕೋಬೇಕು ಅನ್ನೋದನ್ನು ಅದು ನೆನ್ಪಿಟ್ಕೊಂಡು ನಿಮಗೆ ನೆನಪು ಮಾಡಿಸುತ್ತೆ. ಇವತ್ತು ಓದಪ್ಪ ಇದನ್ನು, ನೀನು ಇವತ್ತು ಫಂಡಮೆಂಟಲ್ ಡ್ಯೂಟೀಸ್ ಇವತ್ತು ಓದು, ಫ್ಲವರ್ನ ನೀನು ಇವತ್ತು ಓದು, ಯಾಕೆ ನಿನ್ನೆ ಓದಿದೆಯಾ, ಇವತ್ತು ಓದು. ನಿನ್ನ ನೆನಪನ್ನು ಹಾಗೆ ಎವರ್ ಗ್ರೀನಾಗಿ ಇಟ್ಕೊಳ್ಳೋದಕ್ಕೆ ಇವತ್ತು ಓದು. ನೀವು ಎವ್ರಿಥಿಂಗ್ ವಿಲ್ ಬಿ ದೇರ್ ಅನಾಲಿಟಿಕ್ಸಲ್ಲಿ. ಸೊ ಈಗ ಈ ಟೂಲ್ನ ಬಳಸ್ಕೊಂಡು ಅಷ್ಟೇ ಗಂಟೆ ನೀವು ಸ್ಪೆಂಡ್ ಮಾಡ್ತೀರಿ, ಆದರೆ ನೀವು ನೆನಪಿಟ್ಕೊಳ್ಳೋದು ಡಬಲ್ ಆಗಿರುತ್ತೆ. ಅಂದರೆ ಅರ್ಥ, ಸ್ಕೋರಿಂಗು ಆಟೋಮೆಟಿಕ್ ಇಂಪ್ರೂವ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಮ್ಯಾಜಿಕ್ ನಡೀತಾ ಇಲ್ಲ. ಸೊ ಒಂದು ಪ್ಲ್ಯಾನ್ಡ್ ಅಪ್ರೋಚ್. 100 ಅವರ್ಸಲ್ಲಿ ನೀವು 50 ಸ್ಕೋರ್ ಮಾಡೋರು ಇವಾಗ 80 ಸ್ಕೋರ್ ಮಾಡೋಂಗೆ ಮಾಡ್ಕೊಡುತ್ತೆ. ಡಬಲ್ ರಿಟೆನ್ಷನ್. ಟೈಮ್ 50% ಸೇವ್ ಆಗುತ್ತೆ ನಿಮಗೆ. 50% ಟೈಮ್ ಸೇವ್ ಆಗುತ್ತೆ. 90% ಮುಂಚೆಗಿಂತ ಓದಿದ್ದೆಲ್ಲವನ್ನು ನೆನ್ಪಿಟ್ಕೊಂಡಿರ್ತೀರಿ. ನೋಡಿ, ಮುಂಚೆ ಓದಿದೆಲ್ಲ 70% ಲಾಸ್ ಆಗಿ ನೀವು ಸಿಕ್ಕಾಬಟ್ಟೆ ರಿವಿಷನ್ ಮಾಡಬೇಕು, ರೀಡ್ ಮಾಡಬೇಕಾಗುತ್ತೆ. ಇವಾಗ 90% ನೀವೇನು ಓದಿದ್ದೀರಾ ಎಲ್ಲ ನಿಮಗೆ ಎಕ್ಸಾಮ್ ಡೇನಲ್ಲಿ ಸೊ ನೆನಪು ಬರುತ್ತೆ. ಓಕೆ, ಸೊ ಒಬ್ಬ ಸ್ಟೂಡೆಂಟ್ ಒಪಿನಿಯನ್ ನೋಡ್ಬೋದು ಇಲ್ಲಿ. ಐ ಸ್ಟಾಪ್ ಮೇಕಿಂಗ್ ರಿವಿಷನ್ ಟೈಮ್ ಟೇಬಲ್ಸ್. ಅಡಾಪ್ಟ್ ಐ ಕ್ಯೂ ಜಸ್ಟ್ ಟೆಲ್ಸ್ ಮೀ ವಾಟ್ ಟು ಸ್ಟಡಿ ಎವ್ರಿ ಮಾರ್ನಿಂಗ್ ಆ್ಯಂಡ್ ಇಟ್ ಸ್ಟಿಕ್ಸ್. ದ್ಯಾಟ್ಸ್ ಇಟ್. ಸೊ ಓಕೆ, ಅಂದರೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಒಂದೇ ಇಂಜಿನ್ ಫಾರ್ ಎವ್ರಿ ಲರ್ನರ್. ಸ್ಟೂಡೆಂಟ್ ಯಾವ ಕೋರ್ಸ್ ಆದರೂ ಓಕೆ. ಪೇರೆಂಟ್ಸ್, ನೀವು ವರಿ ಮಾಡಬೇಡಿ. ನಿಮ್ಮ ಮಗ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದಾನೆ, ಎಷ್ಟು ವೀಕ್ ಇದ್ದಾನೆ. ನೀವು ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ ಸರ್, ನಾನು ನೀಟ್ ಗೀಟು ಓದೋಕ್ಕೆ ನಾನು ಸೈನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಗಳ ಸ್ಕೋರು, ನೀವು ಅವನು ಎಷ್ಟು ಪ್ರೋಗ್ರೆಸ್ ಮಾಡ್ತಾನೆ, ಎಷ್ಟು ನೆನ್ಪಿಟ್ಕೋತಾನೆ, ಅದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳುತ್ತೆ. 70% ಚೆನ್ನಾಗಿದ್ದಾನೆ, 80% ಚೆನ್ನಾಗಿದ್ದಾನೆ, ಅವನು ವಿನ್ ಆಗೋ ಚಾನ್ಸ್ ಎಷ್ಟಿದೆ, ಅವ್ನು ರ್ಯಾಂಕ್ ಬರೋ ಚಾನ್ಸ್ ಎಷ್ಟಿದೆ, ನಿಮಗೆ ಅರ್ಥ ಆಗೋ ಭಾಷೆನಲ್ಲಿ ಅದಿದೆ. ಇನ್ನು ಟೀಚರ್ಸ್, ನಿಮ್ಮ ಬರ್ಡನ್ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ಸ್ಟೂಡೆಂಟ್ಸ್ದು ಏನು ಚಕ್ಲಿ ಇದ್ರ ಥರ, ಅಂದರೆ ಅವರು ಎಲ್ಲಿ ವೀಕ್ ಇದ್ದಾರೆ ಅನ್ನೋದನ್ನ ಲೀಸ್ಟ್ ಥರ ಕೊಡುತ್ತೆ. ಸೊ ಇನ್ನೇನು ಬೇಕು? ಓಕೆ, ಸೊ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಸೊ ಇದ್ರ ಮೇಲೆ ರಿಲೈ ಆಗಿ ಆರಾಮಾಗಿರ್ಬೋದು. ಸೊ ರೆಸ್ಟ್, ಇಟ್ ವಿಲ್ ಟೇಕ್ ಕೇರ್. ಓಕೆ, ಇದೊಂದು ಬರೀ ಆ್ಯಪ್ ಅಲ್ಲ. ಓಕೆ, ಅನ್ನೋದು ಒಂದು ಫ್ಲ್ಯಾಶ್ ಕಾರ್ಡ್ ಟೆಕ್ನಿಕ್ಕು IITians ಡಿಸೈನ್ ಮಾಡಿರೋದು. ಸೊ ನೋ, ಅಲ್ಲಿ ನಿಮ್ಮ ಮ್ಯಾನುವಲ್ ಇಂಟರ್ವೆನ್ಷನ್ ಇದೆ, ಇಲ್ಲಿ ಆಟೋಮೆಟಿಕ್ ಆಗುತ್ತೆ. ಸ್ಪೇಸ್ ರಿಪಿಟೇಷನ್, ಎಸ್, ಅಡಾಪ್ಟ್ ಐ ಕ್ಯೂ ಮಾಡುತ್ತೆ. ನಿಮ್ಮ ಫ್ಲ್ಯಾಶ್ ಕಾರ್ಡ್ ಆ್ಯಪ್ಗಳೆಲ್ಲವೂ ಮಾಡುತ್ತೆ. ಆದರೆ ಎಕ್ಸಾಮ್ ಗ್ರೇಡ್ ಕ್ವಶನ್ಸ್ಗಳನ್ನ ಕೊಟ್ಟು ನಿಮ್ಮ ನೆನ್ಪಿಟ್ಕೊಳ್ಳೋ ಥರ ಮಾಡೋದು ಅಡಾಪ್ಟ್ ಐ ಕ್ಯೂ. ನಿಮ್ಮ ವೀಕ್ನೆಸ್ ತಕ್ಕಂಗೆ ಅಡಾಪ್ಟ್ ಆಗೋದು ಅಡಾಪ್ಟ್ ಐ ಕ್ಯೂ. ನೀವು ಎಷ್ಟು ಮಾಸ್ಟರ್ ಆಗಿದ್ದೀರಾ ಅಂತ ಚೆಕ್ ಮಾಡಿ ತೋರಿಸೋದು ಅಡಾಪ್ಟ್ ಐ ಕ್ಯೂ. ನಿಮಗೆ ಆಫ್ಲೈನಲ್ಲಿ ಬೇಕಾದರೂ ವರ್ಕ್ ಮಾಡಿ ಆಮೇಲೆ ಸಿಂಕ್ ಮಾಡ್ಕೊಡುತ್ತೆ ಅಡಾಪ್ಟ್ ಐ ಕ್ಯೂ. ಎಲ್ಲ ಯಾವುದೇ ಎಕ್ಸಾಮ್ ಇರಲಿ ಇಂಡಿಯಾದ್ದು, ಅದಕ್ಕೆ ಅಡಾಪ್ಟ್ ಆಗುತ್ತೆ ಅಡಾಪ್ಟ್ ಐ ಕ್ಯೂ. ಇನ್ನು ಸೊ ರಿವೈಸ್ ಟುಗೆದರ್, ಅನ್ಲಾಕ್ ಮೋರ್ ಫ್ರೀ. ಎಸ್, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ನಿಮ್ಮ ಸುತ್ತಮುತ್ತ ಇದ್ದವ್ರಿಗೆ ಹೇಳಿ, ನೀವು ರಿವಾರ್ಡ್ ತಗೊಳ್ಳಿ, ಅವರು ರಿವಾರ್ಡ್ ತಗೊಳ್ಳಿ. ಸೊ ಇಬ್ರು ಪೀಕಿಗೆ ರೀಚ್ ಆಗಿ. ನೆವರ್ ಫರ್ಗೆಟ್ ಅಗೇನ್. ಇನ್ನು ಮರ್ತು ಹೋಗಿತ್ತು ಅನ್ನೋ ಮಾತೇ ಇಲ್ಲ. ಮರ್ತು ಹೋಯ್ತು ಅನ್ನೋ ಮಾತೇ ಇಲ್ಲ. ನೀವು ಯಾವತ್ತಿಗೂ ನೆನ್ಪಿಟ್ಕೊಂಡಿರ್ತೀರ. ಓಕೆ, ಸೊ ಅಡಾಪ್ಟ್ ಐ ಕ್ಯೂನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಡಿ. ಈ ಮೆಮೊರಿ ಅಂದರೆ ಸ್ಪೇಸ್ ರಿಪಿಟೇಷನ್ ಸಿಸ್ಟಮನ್ನು ಯೂಸ್ ಮಾಡಿಕೊಂಡು 100% ಇದು ಕಂಪ್ಲೀಟ್ ಕಸ್ಟಮೈಸ್ಡ್ ಸ್ಪೇಸ್ ರಿಪಿಟೇಷನ್. ಸ್ಟ್ಯಾಂಡರ್ಡ್ ಆಗಿ ಏನೋ ಒಂದು ದಿವಸ ಆಗಿದ್ದನ್ನು 2ನೇ ದಿವಸ 10ನೇ ದಿವಸ ರಿವಿಷನ್ ಮಾಡೋ ಅಲ್ಲ. ನಿಮ್ಮ ಲರ್ನಿಂಗ್ ಕೆಪಾಬಿಲಿಟಿ ನೋಡಿಕೊಂಡು, ಕೆಪಾಸಿಟಿ ನೋಡಿಕೊಂಡು ಯಾವಾಗ ರಿವಿಷನ್ ಮಾಡಬೇಕು ಅಂತ ಮಾಡಿಸುತ್ತೆ ಅಲ್ವಾ. ಸೊ ನಿಮ್ಮ ಟ್ರೂ ಫ್ರೆಂಡ್ ನಿಮ್ಮ ಜೊತೆಗಿದೆ. ಇಲ್ಲಿ ಯಾವ ಎಕ್ಸಾಗ್ರೇಷನ್ನು ಇಲ್ಲ. ಸೊ ನೀವು ನೆನ್ಪಿಟ್ಕೊಳ್ಳೋದನ್ನ
ಇನ್ನ ನೆನಪು ಮಾಡಕ್ಕೆ ನಿಮ್ ಜೊತೆಗೆ ಅಡಾಪ್ಟ್ ಐಕ್ಯೂ. ಸೊ ಎಕ್ಸೆಲ್ ಇನ್ ದ ಎಕ್ಸಾಮ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್.